ಓಂ ಸಾಯಿರಾಮ್. ಶಿರಡಿ ಸಾಯಿನಾಥರ ಸಚ್ಚರಿತೆಯ ಅಧ್ಯಾಯವನ್ನು ಒಂದೊಂದು ಅಧ್ಯಾಯದ ವಿವರಣೆಯನ್ನು ಕೊಡಲು ನಾನು ಪ್ರಯತ್ನಿಸ್ತೀನಿ. ಸಚ್ಚರಿತೆಯ ಮಹತ್ವ ಏನು ಅಂದರೆ ಬಾಬಾನೇ ಸಚ್ಚರಿತೆನೇ ಬಾಬಾ ಇದ್ದಾಗ ಯಾವ್ಯಾವ ಪವಾಡ ಮಾಡ್ತಿದ್ರು, ಯಾವ ರೀತಿ ಜೀವನದಲ್ಲಿ ನಾವಿರಬೇಕು, ಯಾವ ಥರದಲ್ಲಿ ಶ್ರದ್ಧೆ ಸಬೂರಿಯಾಗಿರಬೇಕು, ಜೀವನದಲ್ಲಿ ನಾವು ಏನು ಅಳವಡಿಸ್ಕೋಬೇಕು ಅನ್ನೋ ಪ್ರತಿಯೊಂದು ಅರ್ಥವೂ ಸಚ್ಚರಿತೆಯಲ್ಲಿದೆ. ನಾವು ಅದರಂತೆ ನಡ್ಕೊಂಡ್ರೆ ನಮ್ಮ ಜೀವನ ಸುಖಮಯವಾಗಿರುತ್ತೆ. ಬಾಬಾನ ಸಚ್ಚರಿತೆ ವಿವರವನ್ನು ನಾನು ಕೊಡಲು ಪ್ರಯತ್ನಿಸ್ತೀನಿ. ಹೇಮಾಡ ಪಂಥ ವಿರಚಿತ ಸಾಯಿ ಸಚ್ಚರಿತೆಯ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣ. ಮೊದಲನೇ ಅಧ್ಯಾಯದಲ್ಲಿ ಗೋಧಿ ಹಿಟ್ಟಿನ ಕತೆ ಮತ್ತು ಅದರ ತತ್ವನ ಇಲ್ಲಿ ಮೊದಲನೇ ಅಧ್ಯಾಯದಿಂದ ತಿಳ್ಕೊಬೋದು. ಮೊದಲನೇದಾಗಿ ನಾವು ವಿನಾಯಕನಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಗಣಪತಿನೇ ಬಾಬಾ ಎಂದು ಸಚ್ಚರಿತೆಯಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಬೋದು. ಮತ್ತು ಬಾಬಾ ಸರಸ್ವತಿಯಲ್ಲೇ ಐಕ್ಯರಾಗಿ ತಾವೇ ತಮ್ಮ ಸ್ವತಃ ಜೀವನ ಚರಿತ್ರೆಯನ್ನು ಅವರೇ ಹೇಳಿಕೊಂಡಿದ್ದಾರೆ. ಮತ್ತು ದತ್ತಾತ್ರೇಯ ಸ್ವರೂಪರಾದ ಬಾಬಾರವರಿಗೆ ನಾವು ವಂದನೆಗಳನ್ನು ಅರ್ಪಿಸುತ್ತಾ ಗೋಧಿ ಹಿಟ್ಟಿನ ಮಹತ್ವವನ್ನು ನಾವು ತಿಳಿದುಕೊಳ್ಳೋಣ. ಬಾಬಾರವರು ಪ್ರತಿದಿನ ಗೋಧಿನ ಬೀಸ್ತಾಯಿದ್ರು. ಗೋಧಿ ಬೀಸುವಾಗ ಬಾಬಾ ಅದರಲ್ಲಿರೋ ಗೋಧಿ ಬೀಸೋದು ಅಂದರೆ ನಮ್ಮ ಕರ್ಮಗಳು ಕಳೆಯುವುದು ಅಂತ ಬಾಬಾ ಹೇಳಿದ್ದಾರೆ. ಅಂದರೆ ಅದರ ಅರ್ಥ, ಬಾಬಾ ಒಂದು ಸಲ ಗೋಧಿ ಬೀಸ್ತಾ ಇದ್ದಾಗ ಅವರು ಗೋಧಿ ಹಿಟ್ಟನ್ನೆಲ್ಲ ತೊಗೊಂಡೋಗಿ ಊರಿನ ಸುತ್ತ ಎಲ್ಲ ಚೆಲ್ಲಿ ಇದನ್ನೆಲ್ಲ ಚೆಲ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಆವಾಗ ಜನ ಬಾಬಾ ಈಗೇಕೆ ಮಾಡಿದ್ರು, ಗೋಧಿ ಹಿಟ್ಟನ್ನೆಲ್ಲ ಊರಿಂದ ಆಚೆ ಯಾಕೆ ಚೆಲ್ತಾ ಇದ್ದಾರೆ ಅಂತ ಕೇಳಿದಾಗ, ಕಾಲರ ಅಂಟು ಜಾಡ್ಯ ಹಳ್ಳೀಲಿ ಹರಡ್ಕೊಂಡಿದೆ, ಇದನ್ನು ಚೆಲ್ಲೋದ್ರಿಂದ ಕಾಲರ ಎಲ್ಲ ಕಡಿಮೆ ಆಗುತ್ತೆ ಅಂತ ಬಾಬಾ ಹೇಳ್ತಾರೆ. ಆಗ ಹೇಮಾಡ ಪಂಥರು ಅನ್ಕೋತಾರೆ, ಗೋಧಿ ಹಿಟ್ಟಿಗೂ ಕಾಲರಕ್ಕೂ ಏನು ಸಂಬಂಧ ಅಂತ, ಇದರ ಬಗ್ಗೆ ಲೀಲೆನೇ ನಾನು ಬರೀಲೇಬೇಕು ಅಂತ ಅವರು ಹೇಳ್ಕೊತಾರೆ. ಅಂದರೆ ಬಾಬಾ ಗೋಧಿ ಹಿಟ್ಟನ್ನು ಬೀಸೋದ್ರಿಂದ ಪ್ರತಿದಿನ ಮಾಡ್ತಿದ್ದರಿಂದ ಅವರು ಬರೀ ಇದು ಗೋಧಿಯಲ್ಲ, ಭಕ್ತರ ಅಸಂಖ್ಯಾತ ಪಾಪಗಳನ್ನು, ಮಾನಸಿಕ ಮತ್ತು ದೈಹಿಕ ಚಿಕಿತ್ಸೆಗಳನ್ನು ಈ ಬೀಸುವ ಕಲ್ಲು ಕರ್ಮ ಮತ್ತು ಭಕ್ತಿಯನ್ನು ಸೂಚಿಸುತ್ತೆ. ಮೇಲಿನ ಕಲ್ಲು ಕರ್ಮವನ್ನು, ಕೆಳಗಿನ ಕಲ್ಲು ಭಕ್ತಿಯನ್ನು ಸೂಚಿಸುತ್ತದೆ. ಬೀಸುವ ಕಲ್ಲಿನ ಇಡಿಯೇ ಜ್ಞಾನ. ಅಂದರೆ ನಾವು ಸಂಪೂರ್ಣವಾಗಿ ಅರಿತುಕೊಳ್ಬೇಕಾದ್ರೆ ನಮ್ಮಲ್ಲಿರೋ ಪಾಪ, ಅಸೂಯೆ, ಆಸೆ, ರತ್ವ, ರಜಸ್ಸು, ತಮೋಗುಣ, ಅಹಂಕಾರ ಇವುಗಳನ್ನು ಬೀಸೋದ್ರಿಂದ ಹೊರದೂಡಬೇಕು. ಆಗ ನಮಗೆ ಅರಿವು ಉಂಟಾಗುತ್ತದೆ ಎಂಬುದು ಇದರ ಸ್ಪಷ್ಟ ಸಂದೇಶ. ಬೀಸುವ ಕಲ್ಲಿನಲ್ಲಿ ಸಿಕ್ಕ ಕಾಳುಗಳಂತೆ ಈ ಭವಚಕ್ರದಲ್ಲಿ ಸಿಕ್ಕಿ ನಾವು ವೇದನೆಯನ್ನು ಅನುಭವಿಸಬೇಕಾಗುತ್ತದೆ ಅಂತ ಒಮ್ಮೆ ಕಬೀರರು ಒಬ್ಬ ಮಹಿಳೆಯನ್ನು ನೋಡಿ ತಮ್ಮ ಗುರುಗಳಾದ ನಿಪತಿ ರಂಜನೆಗೆ ಹೇಳ್ತಾರೆ. ಆಗ ನಿಪತಿ ರಂಜನರು, ಅಂಜಬೇಡ, ನಾನು ಹಿಡಿದಂತೆ ನೀನು ಸಹ ಈ ಚಕ್ರಕ್ಕೆ ಇರುವ ಜ್ಞಾನವೆಂಬ ಮೇಟಿಯನ್ನು ಭದ್ರವಾಗಿ ಹಿಡಿಕೊ, ಅದರಿಂದ ಅತ್ತಿತ್ತ ದೂರ ಹೋಗಬೇಡ, ಅಂತರ್ಮುಖಿಯಾಗು ಅಂತ ಆವಾಗ ನಿನಗೆ ಖಚಿತವಾಗಿ ಕಲ್ಯಾಣ ಆಗುತ್ತದೆ ಅಂತ ಕಬೀರರು ಈ ಕಥೆ ಹೇಳಿದ್ರಿಂದ ಈ ಘಟನೆ ನಮಗೆ ಜ್ಞಾಪಕ ಬರುತ್ತೆ. ಅಂದರೆ ಹೇಮಾಡ ಬಾಬಾ ಗೋಧಿಯ ಮಹತ್ವ, ಇದರಿಂದ ಅದರ ತತ್ವ ನಮಗೆ ತಿಳಿದಿದೆ. ಇನ್ನಷ್ಟು ಇದೇ ಥರ ವಿಡಿಯೋಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ಸಾಯಿರಾಮ್.